ಹಲೋ ನಮಸ್ಕಾರ, ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಆಲ್ರೆಡಿ ತಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತೇಳಿ. ನಾನು ಒಂದಷ್ಟು ಪ್ರಾಡಕ್ಟ್ನ 2024 ಹೊಸದಾಗಿ ಖರೀದಿ ಮಾಡಿ ಬಳಸಿದ್ದೀನಿ. ಬಟ್ ಅದು ಹೇಗಿದೆ ಅನ್ನೋದು ಒಂದು ಕ್ವಿಕ್ ರಿವ್ಯೂ ಆಗಿರುತ್ತೆ ಈ ವಿಡಿಯೋದಲ್ಲಿ. ನನ್ನ ಫೇಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸು ಮತ್ತು ಹೊಸ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ರಿಯಾಕ್ಟ್ ಆಗೋದು ಆ ಥರ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಅಡ್ಜಸ್ಟ್ ಆಗುತ್ತೆ. ನಾನು ನನಗನ್ಸಿದ್ದನ್ನ ಜೆನ್ಯೂನಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಾಡಿ ಲೋಷನ್ ಆಗಿ ನಾನು ವಾವರ್ದು ಯೂಸ್ ಮಾಡಿದ್ದೆ, ಶಿಯಾ ಬಟರ್ದು ಡೀಪ್ ಮಾಯ್ಶ್ಚರ್ ಬಾಡಿ ಲೋಷನ್ ಅಂತೇಳಿ. ಇವ್ರು ಹೇಳಿದರೆ 48 hours ಮಾಯ್ಶ್ಚರ್ ಆಗಿರುತ್ತೆ ಅಂತೇಳಿ. ಅಷ್ಟೊಂದೇನು ಇರೋದಿಲ್ಲ, ಒನ್ ಡೇ ಪೂರ್ತಿ ಇರುತ್ತೆ. ಬಟ್ ವಿಂಟರ್ಗೆ ಚೆನ್ನಾಗಿದೆ. ಆಲ್ಮೋಸ್ಟ್ 3/4 ಬಾಟಲ್ ನಾನು ಖಾಲಿ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಮುಂಚೆ ನಾನು ವ್ಯಾಸ್ಲಿನ್ ಅವ್ರದ್ದು ಯೂಸ್ ಮಾಡ್ತಿದ್ದೆ, ಸೇಮ್ ಫ್ಲೇವರ್ದು. ಅದು ಕೂಡ ಇದು ಆಲ್ಮೋಸ್ಟ್ ಎರಡು ಸೇಮೇ ಇದೆ. ಒಂದು ಸ್ವಲ್ಪ ಅದಕ್ಕಿಂತ ಇದು ಮಚ್ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಒಂದು ಬಾಟಲ್ ತೊಗೊಂಡ್ರೆ ಆಲ್ಮೋಸ್ಟ್ ವಿಂಟರ್ ಮುಗಿಯೋವರೆಗೂ ಇಡೀ ಫ್ಯಾಮಿಲಿ ಯೂಸ್ ಮಾಡ್ಬೋದು. ಅಷ್ಟು ದೊಡ್ಡ ಬಾಟಲು ಮತ್ತು ರೀಸನಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ. ದೆನ್ ಫೇಸ್ಗೆ ನಾನು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೆ. ಇದು ಎಲ್ಲ ಸ್ಕಿನ್ಗೆ ಮತ್ತು ಎಲ್ಲ ಸೀಸನ್ಗೂ ಸೂಟ್ ಆಗುತ್ತೆ. ಮೇನ್ಲಿ ಇದನ್ನ ಸೆನ್ಸಿಟಿವ್ ಸ್ಕಿನ್ಗೆ ಅಂತ ಮಾಡಿರೋದು. ಫೇಸಲ್ಲಿ ಪಿಂಪಲ್ ಮಾರ್ಕು ಅಥವಾ ಆ್ಯಕ್ನೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡು ಯೂಸ್ ಮಾಡಿ ನೋಡ್ಬೋದು. ಅಡ್ಜಸ್ಟ್ ಆಯಿತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿ. ನಾನು ಇದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಸೊ ಹೊಸ್ದಾಗಿ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಂಬ್ರೋಲಿಸ್ದು. ಇದನ್ನು ಮುಂಚೆನೂ ಯೂಸ್ ಮಾಡಿದ್ದೆ, ಬ್ಲೂ ಕಲರ್ ಪ್ಯಾಕೇಜಿಂಗ್ ಬರ್ತಿತ್ತು. ಇವಾಗ ಪ್ಯಾಕೇಜಿಂಗ್ ಚೇಂಜ್ ಆಗಿದೆ. ಸೊ ಈ ಥರ ಬಂದಿದೆ. ಏನಾದರೂ ಪ್ರಾಡಕ್ಟ್ ಏನಾದ್ರು ಚೇಂಜ್ ಇದೆಯಾ ಅಂತ ಮತ್ತೆ ಟ್ರೈ ಮಾಡಿದೆ. ಏನೂ ಇಲ್ಲೆಲ್ಲ ಸೇಮ್ ಇದೆ, ಪ್ಯಾಕೇಜಿಂಗ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಪ್ರೈಸು ಕೂಡ ಸೇಮೇ ಇದೆ. ಅರೌಂಡ್ 1000 ಸಮಥಿಂಗ್ ಬರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿನೇ. ಬಟ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲ ಸ್ಕಿನ್ಗೂ ಅಡ್ಜಸ್ಟ್ ಆಗುತ್ತೆ. ಆ್ಯಸ್ ಎ ಪ್ರೈಮರಾಗೂ ಕೂಡ ವರ್ಕ್ ಮಾಡುತ್ತೆ. ನಾವೇನಾದರೂ ಮೇಕಪ್ ಮಾಡ್ತೀವಿ ಅಂತಂದರೆ ಪ್ರೈಮರ್ ಅವಶ್ಯಕತೆ ಇರೋದಿಲ್ಲ, 2 in 1 ಆಗಿ ಯೂಸ್ ಮಾಡ್ಬೋದು ಇದನ್ನು. ಇನ್ನು CC ಕ್ರೀಮ್ ಅಥವಾ BB ಕ್ರೀಮ್ ಕಡೆ ಬಂದರೆ ನಾನು ಸುಮಾರು ಟ್ರೈ ಮಾಡಿದ್ದೀನಿ. ಖಾಲಿ ಆದ ತಕ್ಷಣ ಅದನ್ನ ಬಿಸಾಕ್ಬಿಟ್ಟಿದ್ದೀನಿ. ಒಂದೆರಡು ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಸ್ಪಿಂಜ್ದು ಯೆಲ್ಲೋ ಅಂಡರ್ಟೋನ್ದು, ಇನ್ನೊಂದು 925 ಲ್ಯಾಕ್ಮಿ ಅವ್ರದ್ದು ಪಿಂಕ್ ಅಂಡರ್ಟೋನ್ದು. ಸೊ ಇದಕ್ಕೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಎರಡನ್ನೂ ಸ್ವಲ್ಪ ಸ್ವಲ್ಪ ಕೈ ಮೇಲೆ ಹಾಕೊಂಡಿದ್ದೀನಿ. BB ಮತ್ತು CC ಕ್ರೀಮ್ಗಳನ್ನ ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ಒಂಥರ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಕೈಯಿಂದನೇ ಅಪ್ಲಿಕೇಶನ್ ಚೆನ್ನಾಗಿ ಮಾಡ್ಕೊಬಿಡ್ಬೋದು. ಇದಕ್ಕೆ ಬ್ಲೆಂಡರ್ ಅಥವಾ ಬ್ರಷ್ ಅವಶ್ಯಕತೆ ಏನು ಅಷ್ಟೊಂದು ಇರೋದಿಲ್ಲ. ನನ್ನ ಕೈ ಮೇಲೆ ನಾನು ಸನ್ಗೆ ಎಕ್ಸ್ಪೋಸ್ ಮಾಡೋ ಪಾರ್ಟು ಸ್ವಲ್ಪ ಡಾರ್ಕ್ ಇರುತ್ತೆ, ಅಲ್ಲಿಗೆ ನಾನು ಪಿಂಕ್ ಅಂಡರ್ಟೋನ್ ಹಾಕ್ತಾಯಿದ್ದೀನಿ. ಇವಾಗ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಸ್ಕಿನ್ಗೆ ಏನಿದೆ ಅದಕ್ಕಿಂತ ಒಂದು ಶೇಡ್ ಲೈಟರಾಗಿ ಕಾಣ್ತಿದೆ. ಇದು ಚೆನ್ನಾಗಿ ಫಿನಿಶಿಂಗ್ ಕೊಡ್ತಿದೆ. ಇವಾಗ ಈ ಕಡೆ ಸ್ವಲ್ಪ ಫೇರ್ ಆಗಿದೆ ಸ್ಕಿನ್ನು, ಇಲ್ಲಿಗೆ ನಾನು ಯೆಲ್ಲೋ ಅಂಡರ್ಟೋನ್ ಹಾಕ್ತಾಯಿದ್ದೀನಿ. ಇದು ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನೇ ನಾವು ಫೇಸ್ಗೆ ಹಚ್ಕೊಂಡಾಗ ಇನ್ನೂ ಚೆನ್ನಾಗೇ ಕಾಣುತ್ತೆ. ಇಲ್ಲಿ ನನ್ನ ಸ್ಕಿನ್ ಬಂದು ಮೀಡಿಯಮ್ ಫೇರ್ ಇದ್ದೀನಿ. ಬಟ್ ನಾನು ಎರಡು ಪಿಂಕ್ ಮತ್ತು ಯೆಲ್ಲೋ ಎರಡನ್ನೂ ಯೂಸ್ ಮಾಡ್ತೀನಿ. ಯಾವ ಥರ ಯೂಸ್ ಮಾಡ್ತೀನಿ ಅಂತಂದರೆ, ನನಗೆ ರೆಗ್ಯುಲರಾಗಿ ಪಿಂಕ್ ಅಂಡರ್ಟೋನ್ದು ನೀಟಾಗಿ ಸೆಟ್ ಆಗುತ್ತೆ. ಈ ಯೆಲ್ಲೋ ಅಂಡರ್ಟೋನ್ದು ಸ್ವಲ್ಪ ಹಂಗೆ ಹಾಕಿದ್ರೆ ಬೂದಿ ಬೂದಿ ಥರ ಆಗುತ್ತೆ. ನಾನು ಬೇಸ್ಗೆ ಏನಾದರೂ ಕನ್ಸೀಲ್ ಮಾಡಿ ಆ ಥರ ಏನಾದರೂ ಯೂಸ್ ಮಾಡಿದಾಗ ಯೆಲ್ಲೋ ಅಂಡರ್ಟೋನ್ ಯೂಸ್ ಮಾಡ್ತೀನಿ, ಯಾವುದೇ ಫೌಂಡೇಶನ್ ಯೂಸ್ ಮಾಡಿಲ್ಲ ಅಂತ ಅಂದರೆ. ಸೊ ಅದು ಆ್ಯಕ್ಚುಲಿ ಫೌಂಡೇಶನ್ ಥರನೇ ಲುಕ್ ಕೊಡುತ್ತೆ, ಹೆವಿ ಅಂತ ಅನಿಸಲ್ಲ. ಸೊ ಎರಡೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಜಸ್ಟ್ ಡಿಫ್ರೆನ್ಸ್ ಅಷ್ಟೇ ನಿಮಗೆ ತೋರಿಸಿದ್ದು. ನೀವು ಆ ಥರ ಏನೋ ಹಚ್ಕೊಳಕ್ಕಾಗಲ್ಲ ಅಂದರೆ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ಯೆಲ್ಲೋ ಅಥವಾ ಪಿಂಕ್ ಯಾವುದಾದ್ರೂ ತೊಗೋಬೋದು. ನೆಕ್ಸ್ಟು K2P ಅವ್ರದ್ದು ಪೋರ್ ಫಿಲ್ಲರು. ಇದು ಪ್ರೈಮರ್ ಥರ ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಕೆಲವೊಂದು ಪ್ರಾಡಕ್ಟ್ಗಳಿಗೆ ಪ್ರೈಮರ್ ಅವಶ್ಯಕತೆ ಇರುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡಿದ್ರೆ ಫುಲ್ಲು ಸ್ಕಿನ್ನು ಸಾಫ್ಟ್ ಆ್ಯಂಡ್ ನೈಸಾಗಿ ಬರುತ್ತೆ. ನೆಕ್ಸ್ಟು ಫೌಂಡೇಶನಿಗೆ ಬಂದರೆ ನಾನು ಯೂಸ್ ಮಾಡೋದು ಮೆಬಿಲಿನ್ ಸೂಪರ್ ಸ್ಟೇ. ಇದು ಈ ವರ್ಷ ಪೂರ್ತಿ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಡ್ಯೂಯಿ ಫಿನಿಶ್ ಕೊಡುತ್ತೆ. ಇವಾಗೆಲ್ಲ ಅಲ್ಲ ಸ್ವಲ್ಪ ಲ್ಯಾಟೆ ಲುಕ್ಕು ಟ್ರೆಂಡಿಂಗಲ್ಲಿದೆ, ಹಾಗಾಗಿ ಅದನ್ನು ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಈ ಬ್ರೌನ್ ಕಾಜಲ್ನ ತೊಗೊಂಡಿದ್ದೆ. ಇದು ನೈಕಾದಲ್ಲಿ ತೊಗೊಂಡಿದ್ದು, ನೈಕಾ ಬ್ರ್ಯಾಂಡ್ದೆ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಮತ್ತು ಹಚ್ಚಿದಂಗೆ ಕಾಣಲ್ಲ. ಈ ಲ್ಯಾಟೆಲ್ಲೂ ಕ್ರಿಯೇಟ್ ಮಾಡಬೇಕಂದ್ರೆ ಬ್ರೌನ್ ಕಾಜಲ್ ಇಸ್ ಮಸ್ಟ್. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೆ, ಇಷ್ಟ ಆಯಿತು. ಡೈಲಿ ಯೂಸ್ಗೂ ಕೂಡ ಇದನ್ನೇ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ.
ಮುಂಚೆಲ್ಲ ನಿವ್ಯ ಯೂಸ್ ಮಾಡ್ತಾಯಿದ್ದೆ, ಈ ಸಲ ಕಾರ್ಮೆಸಿ ಅವ್ರದ್ದು ಟ್ರೈ ಮಾಡಿದೆ. ಇದನ್ನು ಯೂಸ್ ಮಾಡಿದ್ರೆ ನಮಗೆ ಪರ್ಫ್ಯೂಮ್ ನೀಡ್ ಅಷ್ಟೊಂದು ಇರೋದಿಲ್ಲ, ತುಂಬ ಚೆನ್ನಾಗಿದೆ ಫ್ರ್ಯಾಗ್ರೆನ್ಸ್ ಕೂಡ. ನೆಕ್ಸ್ಟು ಪರ್ಫ್ಯೂಮಿಗೆ ಬಂದರೆ ನೈಕಾದವ್ರದ್ದು ಬೆಲ್ಲೆ ಅನ್ನೋದು, ಎಸ್ಪೆಷಲಿ ಈ ಫ್ರ್ಯಾಗ್ರೆನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ರಿಯಲ್ ಜಾಸ್ಮಿನ್ ಥರನೇ ಇದೆ, ಅಷ್ಟೇ ಮೈಲ್ಡ್ ಆಗಿದೆ. ಡೈಲಿ ಯೂಸ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸನ್ಸ್ಕ್ರೀನಿಗೆ ಬಂದರೆ ನಾನು ಇದರಲ್ಲಿ 3 ಬರುತ್ತೆ. ಇದು ಯಾವುದು ಅಂದರೆ ಡರ್ಮಡಿಯೋರ್ದು 3 ಬರುತ್ತೆ. ಸೊ ಇದರಲ್ಲಿ ನಾನು ಯೆಲ್ಲೋ ಕಲರ್ದು ಯೂಸ್ ಮಾಡ್ತೀನಿ. ಇದು ಶಾಪಲ್ಲಿ ತೊಗೊಂಡ್ರೆ ಅವ್ರ ಸ್ಕಿನ್ ನೋಡಿಬಿಟ್ಟು ಅದು ಬೆಟರು. ಇದು ಲ್ಯಾಕ್ಮಿಯವರ ಲೂಮಿ ಕ್ರೀಮು, ತುಂಬಾ ಫೇವ್ರೆಟ್ ಪ್ರಾಡಕ್ಟ್ ನನಗೆ ಇದು. ಇದನ್ನು ನಾನು 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಬರ್ತಿತ್ತು ಪ್ಯಾಕೇಜಿಂಗು, ಇವಾಗ ಪಿಂಕ್ ಮಾಡಿದ್ದಾರೆ. ಈ ಥರ ಬರುತ್ತೆ, ಬಟ್ ಕ್ರೀಮ್ ಎಲ್ಲ ಸೇಮೇ ಇದೆ, ಪಿಂಕ್ ಆ್ಯಂಡ್ ಟೋನಲ್ಲಿದೆ. ಫೇಸ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಈ ಕ್ರೀಮ್ನ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು, ಫುಲ್ ಶೈನಿ ಫಿನಿಶಿಂಗು ಮತ್ತು ಫ್ರೆಶ್ ಲುಕ್ ಥರ ಕಾಣುತ್ತೆ. ಅದಾದಮೇಲೆ ಇದನ್ನ ಫೌಂಡೇಶನ್ ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಬೋದು. ಆವಾಗ ನಾವು ಈಗೆಲ್ಲ ಅಂತೀವಲ್ಲ ಗ್ಲಾಸಿ ಲುಕ್ಕು, ಆ ಥರ ಫಿನಿಶ್ ಬರುತ್ತೆ. ಫೌಂಡೇಶನ್ ಕೂಡ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಸ್ಕಿನ್ನು ಹೊಡೆದಾಗ ಫೌಂಡೇಶನ್ ಎಲ್ಲ ಬೂದಿ ಥರ ಇರುತ್ತೆ. ಆ ಟೈಮಲ್ಲಿ ನಾವು ಈ ಕ್ರೀಮ್ನ ಯೂಸ್ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಪ್ಲಿಕೇಶನು ಅಷ್ಟೇ ಕೈಯಿಂದನೇ ಮಾಡಿಬಿಡ್ಬೋದು, ತುಂಬಾ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾವು ಐಯರ್ ಆ್ಯಂಡ್ ಪ್ರಾಡಕ್ಟಲ್ಲಿ ನೋಡ್ತೀವಲ್ಲ ಸ್ಟ್ರೋಕ್ ಕ್ರೀಮ್, ಅದರದ್ದು ಮಿಡ್ ವರ್ಷನ್ನೇ ಇದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ, ಇಷ್ಟ ಆಗ್ಬೋದು ನಿಮಗೂ ಕೂಡ. ಈಗ ನೀವೇ ನೋಡ್ತಾ ಇದ್ದೀರ ಡಿಫ್ರೆನ್ಸ್ ಹೇಗಿದೆ ಅಂತ. ಕೈಗೂ ಕೂಡ ಏನು ಅಂಟೋದಿಲ್ಲ, ನೀಟಾಗಿ ಮ್ಯಾಟ್ ಫಿನಿಶಿಂಗ್ ಥರನೇ ಬರುತ್ತೆ, ಪೌಡರ್ ಏನು ಬೇಕಾಗಿಲ್ಲ. ಇನ್ನು ಲಿಪ್ಪಿಗೆ ಬಂದರೆ ಈ ಎರಡೂ ನಾನು ಯೂಸ್ ಮಾಡಿದ್ದೀನಿ. ಶುಗರ್ದು ಲೈಟ್ ಟಿಂಟೆಡ್ ಆಗಿರುತ್ತೆ, ಇದರಲ್ಲಿ ಫ್ಲೇವರ್ಸು ಮತ್ತು ಕಲರ್ಸ್ ಎಲ್ಲ ಸಿಗುತ್ತೆ. ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ಕೋಬೋದು, ಮಾಯ್ಶ್ಚರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಲಿಪ್ ಮಾಸ್ಕ್ ಅಂತೇಳಿ ಲ್ಯಾಕ್ಮಿ ಅವ್ರದ್ದು. ಇದನ್ನು ಒಂದು 4-5 ಸಲ ಯೂಸ್ ಮಾಡಿದ್ದೀನಿ. ಲಿಪ್ಪು ಫುಲ್ ಡ್ರೈ ಆದಾಗ ಇದು ನೈಟ್ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತಿಗೆ ಲಿಪ್ಪು ಸ್ವಲ್ಪ ಪೀಲ್ ಆದಂಗೆ ಫೀಲ್ ಇರುತ್ತೆ, ಅಂದರೆ ಅಷ್ಟು ಮಾಯ್ಶ್ಚರ್ ಇರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಲಿಪ್ ಮಾಸ್ಕು ಮತ್ತು ಲಿಪ್ ಸ್ಕ್ರಬ್ಬು ಎರಡೂ ಬರುತ್ತೆ, ಬಟ್ ನಾನು ಇದರ ಮಾಸ್ಕ್ ಒಂದೇ ತೊಗೊಂಡಿದ್ದು. ಆಮೇಲೆ ಈ 3 ಲಿಪ್ ಪೆನ್ಸಿಲ್ಗಳನ್ನ ಯೂಸ್ ಮಾಡಿದ್ದೀನಿ ಈ ವರ್ಷ. ಈ 2 ಕೆ ಬ್ಯೂಟಿದು, ಒಂದು ನೈಕಾದು, 3 ಕೂಡ ತುಂಬ ಚೆನ್ನಾಗಿದೆ. ಕಲರ್ಸ್ ನೋಡ್ಬೋದು ನೀವು, ಎಲ್ಲ ಬ್ರೈಟ್ ಕಲರು, ಒಂದು ನ್ಯೂಡ್ ಕಲರ್ ತೊಗೊಂಡಿದ್ದೀನಿ. ಆ್ಯಸ್ ಎ ಲಿಪ್ಸ್ಟಿಕ್ಕಾಗೂ ಕೂಡ ಒಂದು ಸಲ ಯೂಸ್ ಮಾಡಿಬಿಡ್ತೀನಿ, ತುಂಬ ಚೆನ್ನಾಗಿದೆ. ಮತ್ತು ಸ್ಮೂತಾಗಿ ಡ್ರಾ ಮಾಡ್ಬೋದು ಲಿಪ್ ಮೇಲೆ, ಅಷ್ಟು ಚೆನ್ನಾಗಿದೆ. ಮೋಸ್ಟ್ ಫೇವ್ರೇಟು ಮತ್ತೆ ತಗೋತೀನಿ ಅಂದರೆ ಈ 2 ಕಾಂಬೋ, ಒಂದು ಲಿಪ್ ಪೆನ್ಸಿಲ್ ಮತ್ತು ಒಂದು ಲಿಪ್ ಕ್ರಯಾನು, 2 ಶುಗರ್ದಿನೇ ಸೇಮ್ ಶೇಡೆ, ಸ್ವಲ್ಪ ಡಾರ್ಕು ಮತ್ತು ಲೈಟ್ ಇರುತ್ತೆ. ಎಷ್ಟು ಇಷ್ಟ ಅಂದರೆ ಫಸ್ಟ್ ಫೇವ್ರೇಟಲ್ಲಿ ಇದೇ ಬರೋದು, ತುಂಬಾ ಇಷ್ಟ. ನನ್ನ ಲಿಪ್ ಬಂದು ಸ್ವಲ್ಪ ಡಾರ್ಕ್ ಇದೆ, ಸೊ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ 2 ಕಾಂಬಿನೇಷನ್ದು. ಆಲ್ಮೋಸ್ಟ್ ಪ್ರತಿದಿನ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ನಾನು ಇದನ್ನೇ ಯೂಸ್ ಮಾಡೋದು. ಒಂದು ಮಾಡ್ರನ್ ಲುಕ್ಕಿಗೂ ಆಗುತ್ತೆ, ಟ್ರೆಡಿಷನ್ ಲುಕ್ಕಿಗೂ ಆಗುತ್ತೆ, ಎಲ್ಲ ಒಕೇಶನ್ಸ್ಗೂ ಮ್ಯಾಚ್ ಆಗೋ ಲಿಪ್ಸ್ಟಿಕ್ ಅದು. ನೆಕ್ಸ್ಟು ನಾನು ಮತ್ತೆ ಪರ್ಚೇಸ್ ಮಾಡಬೇಕು, ಅದ್ರ ಶೇಡ್ ನಂಬರ್ ಮರ್ತೋಗ್ಬಿಟ್ಟಿದೆ, ಸೊ ಖಾಲಿ ಆದ್ರೂ ಇಟ್ಕೊಂಡಿದ್ದೀನಿ ಅಂದರೆ ಇದೆರಡು. ಇದಂತೂ ನನಗೆ ತುಂಬಾ ಇಷ್ಟ ಆಗಿದ್ದು. ಒಂದು ಫಾರೆವರ್ 52ದು ಪಿಂಕ್ ಕಲರು, ಇನ್ನೊಂದು ಮೆಬಿಲಿಯನ್ದು ನ್ಯೂಡ್ ಕಲರು. ಈ 3 ಪ್ರತಿ ವರ್ಷ ತೊಗೊಳ್ಳೋ ಅಂಥ ಲಿಪ್ಸ್ಟಿಕ್ಗಳು. ಈ ಶೇಡ್ಸ್ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇಡ್ ನಂಬರ್ನ ನಾನು ಕಳಿಸ್ಕೊಡ್ತೀನಿ, ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಇದು ಅರೌಂಡ್ 800 ಸಮಥಿಂಗ್ ಬರುತ್ತೆ, ತುಂಬಾ ಬಾಳಿಕೆ ಬರುತ್ತೆ. ಆಲ್ಮೋಸ್ಟ್ ಡೈಲಿ ಯೂಸ್ಗಾದರೂ ಒಂದು 6 ತಿಂಗಳಾದರೂ ಬಾಳಿಕೆ ಬರುತ್ತೆ. ಇದೆಲ್ಲ ಖಾಲಿಯಾಗಿ ಇದರಿಂದ ಬ್ರಷಿಂದ ತೆಗೆದು ಅಪ್ಲೈ ಮಾಡ್ಕೊತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ಲಿಪ್ ಕೂಡ ಎಲ್ಲೂ ಡ್ರೈ ಆಗಲ್ಲ, ಹಾಗಾಗಿ ತುಂಬ ಇಷ್ಟ ಆಯಿತು ಈ ಲಿಪ್ಸ್ಟಿಕ್ಕು. ಒಂದಷ್ಟು ಪ್ರಾಡಕ್ಟ್ನ ತೊಗೊಂಡು ದುಡ್ಡನ್ನ ವೇಸ್ಟ್ ಮಾಡ್ಕೊಂಡಿದ್ದೀನಿ, ವೇಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಇದು ಮಸ್ಕರ ಅಪ್ಲಿಕೇಟರು. ಹೀಗೆ ಕಣ್ಮೇಲೆ ಇಟ್ಬಿಟ್ಟು ನೀಟಾಗಿ ಮಸ್ಕರನ್ನ ಅಪ್ಲೈ ಮಾಡ್ಕೋಬೋದು ಲ್ಯಾಶಸ್ಗೆ ಅಂತ ತೊಗೊಂಡೆ. ಬಟ್ ನಾನು ಅಂದ್ಕೊಂಡಿದ್ದೆ ಪ್ರಾಡಕ್ಟ್ ಬೇರೆ, ಅದು ಬಂದಿರೋ ಪ್ರಾಡಕ್ಟೇ ಬೇರೆ, ಮತ್ತೆ ರಿಟರ್ನು ಹಾಕೋಂಗಿಲ್ಲ, ಸೊ ಹಾಗಾಗಿ ಅದು ವೇಸ್ಟ್ ಆಯಿತು.
ಇದು ಲ್ಯಾಶಸ್ ಅಪ್ಲಿಕೇಟರು. ಇದರಿಂದ ಹಚ್ಕೊಳ್ಳೋದ್ರಿಂದ ನಾವು ಕೈಯಲ್ಲೇ ಹಚ್ಕೋಬೋದು ಆರಾಮಾಗಿ. ನೆಕ್ಸ್ಟು ಈ ಶಾರ್ಪ್ನರು, ಇದರಲ್ಲಿ ಬರೀ ಪೆನ್ಸಿಲ್ ಅಷ್ಟೇ ಶಾರ್ಪ್ ಆಗುತ್ತೆ, ಕ್ರೈನ್ಸ್ ಎಲ್ಲ ಶಾರ್ಪ್ ಆಗೋದೇ ಇಲ್ಲ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ನನಗೆ ಗೊತ್ತಾಗಲಿಲ್ಲ. ಅರೌಂಡ್ 250 ಕೊಟ್ಟಿದೆ ಇದಕ್ಕೆ. ಇನ್ನು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಶಾಪಲ್ಲೇ ಬ್ರ್ಯಾಂಡೆಡ್ ತೊಗೊಂಡಿದ್ರೆ ಆಗ್ತಿತ್ತು. ನೆಕ್ಸ್ಟು ಜುಡಿಯೋದಲ್ಲಿ ಒಂದಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೆ, ಎಲ್ಲ ಎಸ್ತಿದ್ದೀನಿ. ಇದೊಂದು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೆ. ನನಗನ್ಸಿದ ಪ್ರಕಾರ ಬ್ಯೂಟಿ ಪ್ರಾಡಕ್ಟು ಜುಡಿಯೋದಲ್ಲಿ ಏನೂ ಚೆನ್ನಾಗಿಲ್ಲ. ಈಗ ತೋರಿಸಿದ ಪ್ರಾಡಕ್ಟೆಲ್ಲ ನನ್ನ ಪರ್ಸ್ನಲ್ಗೆ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟು. ನಾನು ಮೇಕಪ್ಗೆ ಹೋದರೆ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ಅದರದ್ದು ಹಾಲ್ ಬೇಕಂದರೆ ಹೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.